Welcome to English online classes. So, the previous class we have discussed the a hero lesson. How did a Swami try to escape from his father challenges? Okay. A Swami said to many more different types of the attitudes, expressions with his father. He asked, my elder cricket club captain said to me, if you have got a new cricket bat and new ball and I am sleeping next month for the first week. So these are like things he said to his father, but his challenges, a Swami's father challenges, that boy accepted. ಹಿಂದಿನ ತರಗತಿಯಲ್ಲಿ ನಾವೆಲ್ಲ ಡಿಸ್ಕಷನ್ ಮಾಡಿದ್ದೀವಿ ಇದರ ಕುರಿತು. ಅಂದರೆ ಅವನು ಈ ಒಂದು ಸವಾಲುಗಳಿಂದ ತನ್ನನ್ನು ಹೇಗೆ ಹೊರಬರಬೇಕು ಅಂತ ಪ್ರಯತ್ನಿಸಿ ಹಲವಾರು ವಿಷಯಗಳನ್ನು ಏನು ಮಾಡ್ತಾನೆ, ತನ್ನ ತಂದೆಯ ಮುಂದೆ ಹಂಚಿಕೊಳ್ತಾ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಹೀಸ್ ಫಾದರ್ ಕಮ್ಯಾಂಡಿಂಗ್ ಟು ದಿ Swami. Yes, what happened in this class we have discussed it. Okay, let me sleep in the hall. Father, Swami pleaded, your office room is very dusty and there may be scorpions behind your law books. Yes. When his father told a Swami, today you have sleep alone in my office room. But Swami said in different way, yes, let me sleep in the hall, father. ಹಾಲ್ನಲ್ಲಿ ನನ್ನನ್ನು ಮಲಗಲಿಕ್ಕೆ ನೀನು ಬಿಟ್ಬಿಡು. Swami pleaded, yes, he requested, he begging to his father, your office room is very dusty. ನಿಮ್ಮ ಆಫೀಸ್ ರೂಮ್ ಏನಾಗ್ಯದ, ಬಹಳಷ್ಟು ಏನಾಗ್ಯದದು, ಡಸ್ಟ್ ಆಗ್ಯದ, ಕೊಳೆಯಿಂದ ತುಂಬಿಕೊಂಡದ, ಗಲೀಜಾಗ್ಯದ. ಆ್ಯಂಡ್ ದೇರ್ ಮೇ ಬಿ ಬಹುಶಃ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಅಲ್ಲಿ ಏನಿದ್ದಾವೆ ಅಂತ ಹೇಳ್ತಾನೆ ಸ್ವಾಮಿ. ಮೇ ಬಿ ಆ ಒಂದು ಸ್ಥಳದಲ್ಲಿ ಏನಿದ್ದಾವೆ ಅಂತಕ್ಕಂಥದ್ದು, ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ನಿಮ್ಮ ಕಾನೂನುಗಳ ಪುಸ್ತಕಗಳು ಏನಿದ್ದಾವೆ, ಆ ಪುಸ್ತಕಗಳ ಹಿಂದೆ ಏನಿದ್ದಾವೆ, ಎಸ್, ಮೇ ಬಿ ಸ್ಕಾರ್ಪಿಯನ್ಸ್, ಚೇಳುಗಳಿದ್ದಾವೆ. ಸೊ ಆ ಕಾರಣಕ್ಕಾಗಿ ಆ ಪ್ಲೇಸ್ನಲ್ಲಿ ನಾನು ಮಲಗಲಿಕ್ಕೆ ಸಾಧ್ಯತೆಗಳಿಲ್ಲ ಅಂತ ಸ್ವಾಮಿ ಹೇಳ್ತಾನೆ. ದೆನ್ ಏನಾಗ್ತದೆ ಅಂತ ನೋಡೋಣ್ರಿ. ನೆಕ್ಸ್ಟ್ ಏನಾಗ್ತದೆ, ನೆಕ್ಸ್ಟ್ ಓಕೆ, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್. ಸ್ವಾಮಿ ತಂದೆ ಹೇಳ್ತಾರೆ ಏನಂತ, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್. ಲಿಟಲ್ ಫೆಲೋ ಇದ್ರೂ ಇರ್ಬೋದು, ಏನಿರ್ಬೋದು, ಕೆಲವೇ ಇರ್ಬೋದು, ಅಷ್ಟೇನು ಇರಲಿಕ್ಕಿಲ್ಲ. ದೇರ್ ಇಸ್ ನೋ ಸ್ಕಾರ್ಪಿಯನ್ಸ್. ಅಲ್ಲಿ ಚೇಳುಗಳಿಲ್ಲ. ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನೀನು ಇಷ್ಟಪಟ್ಟರೆ ಆ ಬೆಂಚ್ ಮೇಲೆ ಹೋಗಿ ನೀನು ಏನು ಮಾಡ್ಬೋದು, ವಿಶ್ರಾಮ ಮಾಡ್ಬೋದು, ಅಥವಾ ನೀನು ಮಲಗ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ದೆನ್ what happened next? Can I have a lamp burning in the, yes, the Swami told, can I have burning in a lamp
ಇನ್ ಯುವರ್ ಆಫೀಸ್ ರೂಮ್. ನಾನು ಅಲ್ಲಿ ದೀಪವನ್ನು ಬೆಳಗಿಸಿ ಅಥವಾ ಲೈಟನ್ನು ಹಚ್ಚಿ ನಾನು ಮಲಗಬಹುದಾ ಅಂತ ಪ್ರಶ್ನೆ ಮಾಡ್ತಾನೆ. ಎಸ್. ಅವಾಗ ಅವ್ರ ತಂದೆ ಹೇಳ್ತಾರೆ ಏನಂತ, ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಎಸ್, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಅಂದ್ರೆ ಕತ್ತಲೆಯಿಂದ ಭಯವನ್ನು ಹೋಗಲಾಡಿಸಬೇಕು ಅಂತಕ್ಕಂಥದ್ದು. ಇಟ್ ಈಸ್ ಓನ್ಲಿ ಎ ಕ್ವಶನ್ ಆಫ್ ಅ ಹ್ಯಾಬಿಟ್. ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಒಂದು ಹ್ಯಾಬಿಟ್. ಯಾರಿಗೆ? ಅದರಲ್ಲಿ ಅವನ ತಂದೆಗೆ. ಎಸ್, ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಒಳ್ಳೆಯ ಹ್ಯಾಬಿಟ್ಸ್ಗಳನ್ನು ನೀನು ಏನು ಮಾಡ್ಕೋಬೇಕು? ಕಲ್ಟಿವೇಟ್ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಕಲ್ಟಿವೇಟ್ ಅಂದ್ರೆ ಅದನ್ನ ಏನು ಮಾಡೋದ್ರಿ? ಡೆವಲಪ್ಮೆಂಟ್ ಮಾಡ್ಬೋದು ಅಂತೇಳಿ ಕರಿತೀವಿ ನಾವು. ಫಲಪ್ರದಗೊಳಿಸೋದು ಅಂತ ಹೇಳ್ತಾನೆ ಅವನು. ಎಸ್, ಯು ವಿಲ್ ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್. ಎಸ್, ದ ಸ್ವಾಮಿ ಪ್ಲೀಡೆಡ್, ಅಟ್ ಲೀಸ್ಟ್ ಯು ವಿಲ್ ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್. ಅಟ್ಲೀಸ್ಟ್ ಕೊನೆಗಾದರೂ ನೀವು ನಿಮ್ಮ ಆಫೀಸ್ ರೂಮದ ಬಾಗಿಲನ್ನು ತೆಗೆದು ಮಲಗಿಕೊಳ್ಳಕ್ಕೆ ನನಗೆ ಅವಕಾಶ ಮಾಡಿಕೊಡ್ತೀರಾ ಅಂತ ಅವನೇನು ಮಾಡ್ತಾನೆ? ಪ್ರಶ್ನೆಯನ್ನು ಮಾಡ್ತಾನೆ. ಎಸ್, ದೆನ್ ಆಲ್ ರೈಟ್, ಓಕೆ, ಹಾಗಾದರೆ ಏನು ಬಾಗಿಲನ್ನು ತೆಗೆದು ಏನು ಮಾಡ್ಬೋದು? ನೀನು ಮಲಗಿಕೊಳ್ಬೋದು ಅಂತಕ್ಕಂಥದ್ದು ಹೇಳ್ತಾರೆ. ಬಟ್ ಪ್ರಾಮಿಸ್, ನೀನು ನನಗೆ ಪ್ರಾಮಿಸ್ ಮಾಡಬೇಕು. ಬಟ್ ಯು ಪ್ರಾಮಿಸ್ ಯು ಓಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರ್ಯಾಂಡ್ ಸೈಡ್ ಆಫ್ ನೈಟ್. ನೀನು ಬಾಗಿಲ ತೆಗೆದಂತ ನೀನು ಸಡನ್ನಾಗಿ ನಿನ್ನ ಬೆಡ್ಗಳನ್ನು ಎಲ್ಲ ರೋಲ್ ಮಡಿಚಿಕೊಂಡು ಸುತ್ತಕೊಂಡು ನೀನು ನಿನ್ನ ಅಜ್ಜಿಯ ಹತ್ರ ನಾನು ರಾತ್ರಿ ಸಮಯದಲ್ಲಿ ಹೋಗಿ ಮಲಗಿಕೊಳ್ಳೋದಿಲ್ಲ ಅಂತಕ್ಕಂಥ ನೀನು ಒಂದು ನನಗೆ ಪ್ರಾಮಿಸ್ ಮಾಡು ಅಂತ ಹೇಳ್ತಾರೆ. ಎಸ್, ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಒಂದು ವೇಳೆ ನೀನು ಅದೇ ರೀತಿ ನೈಟಲ್ಲಿ ನಿನ್ನ ಅಜ್ಜಿ ಹತ್ರ ಹೋಗಿ ಮಲ್ಕೊಂಡು ಬಿಟ್ರೆ ನಿನ್ನ ಚೇಷ್ಟೆಯನ್ನು ನಾನೇನು ಮಾಡ್ತೀನಿ? ನಿಮ್ಮ ಶಾಲೆಯಲ್ಲಿ ಹೇಳಿ ನಿನ್ನನ್ನು ಮುಜುಗರಕ್ಕೆ ಒಳಗಾಗುವಂತೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಸ್ವಾಮಿಯ ತಂದೆ ಹೇಳ್ತಾರೆ. ದೆನ್ ನೆಕ್ಸ್ಟ್ ಏನಾಗ್ತದೆ ರೀ? ಆಮೇಲೆ ಎಸ್, ಲಾಫಿಂಗ್ ಸ್ಟಾಕ್ ಇನ್ ಯುವರ್ ಸ್ಕೂಲ್. ಎಸ್, Swami felt cut off room humanity. He was filled and angry. He did not like the strain of cruelty he saw in his father's nature. He hated the newspaper for printing the tiger story. He wished that the tiger had not spared the boy, who didn't appear to be a boy after all, but a monster. ಹೇಳ್ತಾನೆ. ಈಗ ಏನಂತ ಹೇಳ್ತಿದ್ದಾನೆ? ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಮಾನವೀಯತೆಯನ್ನು ಹೇಳ್ತಿದ್ದಾನೆ. ಅಂದರೆ ಮಾನವೀಯತೆಯನ್ನು ಇಟ್ಸ್ ಕಟ್ ದ ಹ್ಯುಮ್ಯಾನಿಟೀಸ್. ಸ್ವಾಮಿ ಫೆಲ್ಟ್, ಸ್ವಾಮಿ ಹೇಳ್ತಿದ್ದಾನೆ ಏನಂತ? ಯು ಹ್ಯಾವ್ ಕಟ್ ದ ಹ್ಯುಮ್ಯಾನಿಟೀಸ್. ಮಾನವೀಯತೆಯನ್ನು ಏನು ಮಾಡೋದಲ್ಲೇ ಮೊಟಕುಗೊಳಿಸೋದು. He was pained and angry. ನೋವದೆ ಅವನಿಗೆ. ಆ್ಯಂಡ್ ಆಲ್ಸೋ ಹಿ ವಾಸ್ ಆ್ಯಂಗ್ರಿ, ಸಿಟ್ಟಿಗೆ ಒಳಗಾಗಿದ್ದಾನೆ. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೇನ್ ಆಫ್ ಕ್ರಿವಾಲಿಟಿ. ಅದರಿಂದ ಅವನು ಏನು ಮಾಡಬೇಕು ಅಂತ ಬಯಸ್ತಾ ಇಲ್ಲ. ಹಿ ಡಿಡಂಟ್ ಲೈಕ್ ದ ಸ್ಟ್ರೇನ್ ಆಫ್ ಕ್ರಿವಾಲಿಟಿ ಹಿ ಸಾ ಇನ್ ಹಿಸ್ ಫಾದರ್ ನೇಚರ್. ಅವನ ತಂದೆ ನೇಚರ್ ಏನಿರ್ತದೆ ಯಾವಾಗಲೂ ಆಲ್ವೇಸ್ ಹಿ ವಾಸ್ ಇನ್ ಅ ಆ್ಯಂಗ್ರಿ ಮೂಡ್. ಯಾವಾಗಲೂ ಏನಿರ್ತಾನೆ? ಸಿಟ್ ಮೂಡ್ ಇರ್ತಾನೆ. ಅವನ ನೇಚರ್ ಆಗಿದೆ ಅಂತೇಳಿ ಸ್ವಾಮಿ ತಿಳಿದುಕೊಂಡು ಸುಮ್ಮನಾಗ್ತಾನೆ. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ಸ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಆ ಒಂದು ನ್ಯೂಸ್ ಪೇಪರ್ನಲ್ಲಿ ಆ ಟೈಗರ್ದು ಏನು ಆರ್ಟಿಕಲ್ ಬಂದಿತ್ತಲ್ಲ ಆ ಆರ್ಟಿಕಲ್ ಕುರಿತು ಇವನು ಏನು ಮಾಡಕತ್ತಾನ? ಸ್ವಾಮಿ ಹಿ ವಾಸ್ ಹೇಟೆಡ್ ಇಟ್. ಹೇಟ್ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. He wished that the tiger had not spared the boy. ಹೇಳ್ತಾನೆ, he wished that a tiger hadn't spared the boy. ಆ ಒಂದು ಹುಲಿ ಆ ವ್ಯಕ್ತಿಯನ್ನು ಜೊತೆಗೆ ಏನಾಗಿದಲ್ಲೇ ವಿತ್ ಅ ಫೈಟ್
that village lad faces the tiger, who didn't appear to be a boy after all, but a monster. ಅವನು ಒಬ್ಬ ವ್ಯಕ್ತಿ ಇರಲಿಕ್ಕಿಲ್ಲ, ಅವನೇನಿರ್ಬೋದು, ಮೇ ಬಿ ಹಿ ವಾಸ್ ಎ ಮಾನ್ಸ್ಟರ್ ಅಂತ ಕರೀತಾನೆ. ಮಾನ್ಸ್ಟರ್ ಅಂದರೆ ಇಲ್ಲೇ ಕ್ರೂರ ವ್ಯಕ್ತಿ ಅಂತೇಳಿ ಕರಿತೀವಿ ನಾವು. ದೆನ್ ಎಸ್, as the night advanced and the silence in the house deepened, his heart beat faster. He remembered all the stories of devils and ghosts he had heard in his life. How often his chum Mani had seen the devil in the banyan tree at his street end. So at that night he was asleep alone in his father of his room. He was dreamed like that. We imagine he was dream ಕನಸನ್ನ ಕಾಣ್ತಿದ್ದಾನೆ. ಸೊ ಅದರಲ್ಲಿ he memorized or he remembered the ghost stories. ದೆವ್ವಗಳ ಕಥೆಗಳನ್ನು ಅವನು ಏನು ಮಾಡ್ತಿರ್ತಾನೆ, ಮಲಗಿಕೊಂಡಲ್ಲಿ ಏನು ಮಾಡ್ತಿದ್ದಾನೆ, he remembered it. ಅವುಗಳನ್ನು ಪುನಃ ನೆನಪಿಸಿಕೊಳ್ತಿದ್ದಾನೆ. ಎಸ್, as the night advanced and the silence in the house deepened. ಅವನ ಆಫೀಸ್ ರೂಮ್ನಲ್ಲಿ, ಅವನ ತಂದೆಯ ಆಫೀಸ್ ರೂಮ್ನಲ್ಲಿ ಏನಾಗ್ತದೆ, ಸಂಪೂರ್ಣ ಏನಾಗ್ತದೆ, ದ್ಯಾಟ್ ರೂಮ್ ಈಸ್ ಅ ವೆರಿ ಸೈಲೆನ್ಸ್, ಸಂಪೂರ್ಣ ನಿಶಬ್ದ ಆಗಿರ್ತದೆ. ಎಸ್, ಈಸ್ ಹಾರ್ಟ್ ಬೀಟ್ ಫಾಸ್ಟ್. ಇವನ ಸ್ವಾಮಿಯ ಹೃದಯ ಏನಾಗ್ತದೆ, ಬಡಿತ ಜೋರಾಗ್ತದೆ. ದೆನ್ he remembered all the stories of devils and ghosts. Yes, what he remembered all the stories of devils and ghosts. ದೆವ್ವದ ಕಥೆಗಳನ್ನೆಲ್ಲ ಏನು ಮಾಡ್ತಿದ್ದಾನೆ ಅವನ, he remembered it, ಮರುಕಳಿಸ್ತಿದ್ದಾನೆ, ನೆನಪಿಸ್ಕೊಳ್ತಿದ್ದಾನೆ. he had heard in his life, ಅಂದರೆ early boyhood days he heard these like that stories. How often his Chamumani had seen the devil in the banyan tree at his street end. Yes, the Chamumani is the closest friend of Swami. That boy Chamumani said to Swami, yes, I see the devil. Hey, the banyan tree. ಆಲದ ಮರದಲ್ಲಿ ನಾನು ದೆವ್ವಗಳನ್ನು ನೋಡಿದ್ದೇನೆ ಅಂತಕ್ಕಂಥ ಸ್ಟೋರಿಯನ್ನು ಚಮ್ಮನಿ ಹೇಳ್ತಾನೆ. ಆ ಎಲ್ಲ ಕಥೆಗಳನ್ನು ಏನು ಮಾಡ್ತಿದ್ದಾನೆ, ಹಿ ವಾಸ್ ರಿಮೆಂಬರ್ಡ್ ದ್ಯಾಟ್. ಎಸ್, ನೆಕ್ಸ್ಟ್ ಏನಾಯಿತು ನೋಡೋಣ. ಎಸ್, ಆ್ಯಂಡ್ ವಾಟ್ ಅಬೌಟ್ ಫಾರ್ ಮುನಿಸ್ವಾಮಿ's father who spattered blood because the devil near the river's edge slapped his cheek when he was returning home late one night. And so on his thoughts continued. He was filled with a fear. Yes. In these situations he was remembered the devil stories and ghost stories. Yes. And what about for Muniswami's father? Muniswamiya ತಂದೆ, whose spot of blood, ರಕ್ತಕಾರಿ ಬಿದ್ದಿರ್ತಾನೆ, because the devil near the river's edge, ಆ ನದಿಯ ಕೊನೆಯ ಅಂಚಿನಲ್ಲಿ ಏನು ಮಾಡಿರ್ತದೆ ಆ ದೆವ್ವ, is cheap when he was returning home late one night. ಅಂದರೆ ಮುನಿಸ್ವಾಮಿಯ ತಂದೆ ರಾತ್ರಿಯ ಹೊತ್ತಿನಲ್ಲಿ ಮನೆಗೆ ರಿಟರ್ನ್ ಆಗ್ತಕ್ಕಂಥ ಸಮಯದಲ್ಲಿ ಏನಾಗಿರ್ತದೆ, ಡೆವಿಲ್ ಅವನ ಕಪಾಳಕ್ಕೆ ಹೊಡೆದಿರ್ತದೆ. ಆ ಕಾರಣಕ್ಕಾಗಿ ದ ಬ್ಲಡ್ ಈಸ್ ಫ್ಲೋವಿಂಗ್. ಆ ಕಥೆಯನ್ನು ನೆನೆಸ್ಕೊಳ್ತಾನೆ. ಸೊ ಆ್ಯಂಡ್ ಸೋ ಆನ್ ಹೀಸ್ ಥಾಟ್ಸ್ ಕಂಟಿನ್ಯೂ. ಅದೇ ವಿಚಾರಗಳನ್ನು ಮಾಡ್ತಾ ಹಿ ವಾಸ್ ಪೆಂಡ್ ವಿತ್ ಅ ಫಿಯರ್, ಭಯಕ್ಕೆ ಒಳಗಾಗಿರ್ತಾನೆ ಅಂತಕ್ಕಂಥದ್ದು. ಪೆಂಡ್ ವಿತ್ ಈಸ್ ಅ ಫಿಯರ್, ಇಡೀ ಮಾನಸಿಕವಾಗಿ ಅವನೇನಾಗಿರ್ತಾನೆ, ಭಯಭ್ರಾಂತಿಗೆ ಒಳಗಾಗಿರ್ತಾನೆ ಸ್ವಾಮಿ. ಎಸ್, a ray of light from the street lamp strayed in and cast shadows on the wall. Through the
Stillness, all kinds of noises reached his ears, the ticking of the clock, rustle of trees, snoring sounds, and some vague night insects humming. He covered himself so completely that he could hardly breathe. ಸೊ ಸಂಪೂರ್ಣವಾಗಿ ಇಲ್ಲಿ ಏನಾಗಿದ್ದಾನೆ, ಅವನು ಭಯಕ್ಕೆ ಒಳಗಾಗಿದ್ದಾನೆ. ಇಲ್ಲಿ ಭಯಕ್ಕೆ ಒಳಗಾಗಿರ್ತಕ್ಕಂತಹ ಸ್ವಾಮಿ, ಎಸ್, a ray of light from the street lamp strayed in and cast shadows on the wall. ಆ ಬೀದಿಯ ದೀಪದ ಬೆಳಕೇನಾಗ್ಯದಲ್ಲೇ ಇನ್ನೊಂದು ಪ್ರದೇಶದ ಮೇಲೆ ಏನಾಗ್ಯದ, ಇಟ್ಸ್ ಅ ಸ್ಟ್ರೇ. ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಡ್ ಇನ್ ಅಂಡ್ ಕ್ಯಾಸ್ಟ್ ಶಾಡೋಸ್ ಆನ್ ದ ವಾಲ್. ಗೋಡೆಯ ಮೇಲೆ ಆ ದೀಪದ ಬೆಳಕ ಏನಾಗ್ಯದಲ್ಲೇ ಬಿದ್ದದ್ರಿ. ಥ್ರೋ ದ ಸ್ಟಿಲ್ನೆಸ್, ಆಲ್ ಕೈಂಡ್ಸ್ ಆಫ್ ನಾಯ್ಸಸ್, ಬೇರೆ 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 ರೀತಿಯಲ್ಲಿ ಗದ್ದಲಗಳು ಉಂಟಾಗುತ್ತಾ ಇದ್ದಾವೆ ರಸ್ತೆಯಲ್ಲಿ. ಹೀಸ್ ಇಯರ್ಸ್ ದ ಟಿಕಿಂಗ್ ಆಫ್ ದ ಕ್ಲಾಕ್, ಅವನ ಕಿವಿಗಳು ಯಾವ ಶಬ್ದವನ್ನು ಕೇಳಿಸಿಕೊಳ್ತಾ ಇದೆ, ಟಿಕಿಂಗ್ ಆಫ್ ದ ಕ್ಲಾಕ್, ಗಡಿಯಾರದ ಟಿಕ್ ಟಿಕ್ ಅಂತಕ್ಕಂಥ ಸೌಂಡ್ ಅನ್ನು ಕೇಳಿಸ್ಕೊಳ್ತಾ ಇದ್ದಾನೆ. ಸೊ ಟಿಕಿಂಗ್ ಆಫ್ ದ ಕ್ಲಾಕ್ ಈಸ್ ಎ ಕೊಲೋಕೇಟಿವ್ ವರ್ಡ್. ಟಿಕಿಂಗ್ ಕ್ಲಾಕ್ ಇದು ಏನ್ರಿ, ಕೊಲೋಕೇಟಿವ್ ವರ್ಡ್ ಅದ, ಅದನ್ನು ನೋಟ್ ಮಾಡ್ಕೊಳ್ಳಿ. ದೆನ್ ರಸಲ್ ಆಫ್ ಟ್ರೀಸ್, ಮರಗಳು ಏನಾಗ್ತಾ ಇದ್ದಾವೆ ಒಂದಕ್ಕೊಂದು ಅಪ್ಪಳಿಸೋದು. ಲೈಕ್ ದಟ್ ರಸಲ್ ಆಫ್ ಟ್ರೀಸ್, ಇದು ಕೂಡ ರಸಲ್ ಟ್ರೀಸ್ ಇದೇನಾಗ್ತದೆ, ಕೊಲೋಕೇಟಿವ್ ಆಗುತ್ತದೆ. ಅಂಡ್ ಸ್ನೋರಿಂಗ್ ಸೌಂಡ್ಸ್, ಗೊರಕೆ ಹೊಡೆಯುವ ಶಬ್ದ, ಅದು ಕೂಡ ಕೊಲೋಕೇಟಿವ್, ಸ್ನೋರಿಂಗ್ ಸೌಂಡ್. ಅಂಡ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ಇದು ಏನ್ರಿ ಇನ್ಸೆಕ್ಟ್ಸ್ ಹಮ್ಮಿಂಗ್ ಅನ್ನೋದೇನಿಲ್ಲ, ಇಟ್ಸ್ ಎ ಕೊಲೋಕೇಟಿವ್ ವರ್ಡ್. ಓಕೆ, ರಾತ್ರಿಯ ಹೊತ್ತಿನಲ್ಲಿ ಏನೇನು ಫೀಲ್ ಆಗ್ತಾ ಇದ್ದೀರಿ ಇಲ್ಲ ನೋಡ್ರಿ. ಅವನ ಕಿವಿಗಳಿಗೆ ಯಾವ ಶಬ್ದಗಳು ಕೇಳ್ತಾ ಇದ್ದಾವೆ, ಗಡಿಯಾರದ ಶಬ್ದ, ಗಿಡಗಳು ಅಪ್ಪಳಿಸೋದು, ಸ್ನೋರಿಂಗ್ ಸೌಂಡ್ ಗೊರಕೆ ಶಬ್ದ, ಅಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ಸೊಳ್ಳೆಗಳ ಗುಯಿಗುಟ್ಟುವಿಕೆ. He covered himself so completely. Yes, he covered himself. ಇಲ್ಲ ಏನು ಮಾಡಿದ್ದಾನ್ರಿ ಅವ, ಆ ಬ್ಲ್ಯಾಂಕೆಟ್ದಿಂದ ಕವರ್ಡ್ ಮಾಡ್ಕೊಂಡಿದ್ದಾನೆ. ದ್ಯಾಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್, ಜೋರಾಗಿ ಬ್ರೀತ್ ಉಸಿರಾಡ್ತಾ ಇದ್ದಾನೆ. ಯಾಕೆ, ಬಿಕಾಸ್ ಹಿ ವಾಸ್ ಅ ಫಿಯರ್, ಸಂಪೂರ್ಣವಾಗಿ ಅಂಜಿದ್ದಾನೆ. ಇಲ್ಲೇ ಕೊಲೊಕೇಶನ್ ಯಾವ್ಯಾವ ಬರ್ತಾವ್ರಿ, ಟಿಕಿಂಗ್ ಕ್ಲಾಕ್, ticking clock, rustle trees, then snoring sound, then insects humming. So ಇವೆಲ್ಲ ಏನಿದಾವೆ, so these are all collocations. ಇವೆಲ್ಲ ನಿಮ್ಮ ಎಕ್ಸಾಮ್ಗಳಲ್ಲಿ 1 ಮಾರ್ಕಿಗೆ ಕೇಳ್ತಾರೆ. ಸೊ ಬಿ ಕೇರ್ಫುಲ್, ಯು ಹ್ಯಾವ್ ಪ್ರಿಪೇರ್ಡ್ ಇಟ್ ದಮ್ಸೆಲ್ಸ್. ಓಕೆ, ದೆನ್ ನೆಕ್ಸ್ಟ್ ಏನಾಯಿತು ಅನ್ನೋದನ್ನು ನೋಡೋಣ. ದೆನ್ ವಾಟ್ ಹ್ಯಾಪನ್ಸ್. ಓಕೆ, every moment he expected the devils to come up to carry him away. There was the instance of his old friend in 4th class who suddenly disappeared and was said to have been carried off by a ghost to Siam or Nepal. ಇಲ್ಲಿ ಮತ್ತೆ ಅವನು he remembered that our stories ಹೇಳ್ತಾನೆ. Every moment he expected, ಯಾವುದೇ ಕ್ಷಣದಲ್ಲಿ ಪ್ರತಿಯೊಂದು ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಿದ್ದಾನೆ, ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಅಯ್ಯೋ, ನನ್ನನ್ನು ದೇವ್ ಬಂದು ಕರೆದುಕೊಂಡು ಹೋದರೆ ಏನು ಮಾಡಲಿ ನಾನು ಅಂತ
ಅಂತ ಅವನಿಗೆ ಫೀಲ್ ಆಗ್ತಾ ಇದೆ. ದೇರ್ ವಾಸ್ ದ ಇನ್ಸ್ಟೆನ್ಸ್ ಆಫ್ ಹಿಸ್ ಓಲ್ಡ್ ಫ್ರೆಂಡ್ ಇನ್ ದ 4th class ಹೂ 4ನೇ ತರಗತಿಯಲ್ಲಿರ್ತಕ್ಕಂತಹ ಅವನ ಫ್ರೆಂಡ್ ಸಡನ್ಲಿ ಡಿಸಪಿಯರ್ಡ್, ಅವನು ಮಾಯ ಆಗಿರ್ತಾನ್ರಿ. ಯಾಕೆ? ಆ್ಯಂಡ್ ವಾಸ್ ಸೈಡ್ ಟು ಹ್ಯಾವ್ ಬೀನ್ ಕ್ಯಾರಿಡ್ ಅಪ್ ಬೈ ಗೋಸ್ಟ್ ಟು ಸಿಯಾಮ್ ಆನ್ ಮೈ ಫಾಲ್. ದೇವ ಅವನನ್ನು ಕ್ಯಾರಿ ಮಾಡಿರುತ್ತದೆ ಅಂತಕ್ಕಂಥದ್ದನ್ನು ಅವನು ಏನು ಮಾಡ್ತಿದ್ದಾನೆ, ಇಲ್ಲಿ ಕನಸನ್ನು ಕಾಣ್ತಿದ್ದಾನೆ. ಬಿಕಾಸ್ ಹಿ ವಾಸ್ ಟೋಟಲಿ ಅಫ್ರೇಡ್ ಆಫ್ ಬೈ ದಿ ಗಾಡ್ ಸ್ಟೋರೀಸ್. Swami hurriedly got up and spread his bed under the bench and crouched there. It seemed to be a much safer place, more compact and reserved. So he was afraid of. Yes, Swami hurriedly ಬೇಗನೆ ಅವನು ಏನು ಮಾಡ್ತಾನೆ, ಗಾಟ್ ಆಫ್ ಎದ್ಬಿಟ್ಟು ಸ್ಪ್ರೆಡ್ ಈಸ್ ಅ ಬೆಡ್ ಅಂಡರ್ ದ ಬೆಂಚ್, ಆ ಬೆಂಚ್ನ ಕೆಳಗಡೆ ಹೋಗಿ ಮಲಗ್ತಾನೆ. ಆ್ಯಂಡ್ ಕ್ರೌಚ್ಡ್ ದೇರ್, ಹೀಗೆ ಮಲಗ್ತಾನ್ರಿ ಅವ ಇಲ್ಲಿ ಈ ರೀತಿ. ಎಸ್, ಕ್ರೌಚ್ಡ್ ದೇರ್. ಇಟ್ ಸೀಮ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್. ಹಿ ನೋ ದ್ಯಾಟ್ ವಿಚ್ ಈಸ್ ದ ಸೇಫರ್ ಪ್ಲೇಸ್, ಅಂಡರ್ ದ ಬೆಂಚ್ ಈಸ್ ಅ ಸೇಫರ್ ಪ್ಲೇಸ್. ಅಂದರೆ ಆ ಬೆಂಚ್ ಕೆಳಗೆ ಹೋಗಿ ಮಲಗೋದು ಅವನಿಗೆ ಏನಾಗ್ಬಿಟ್ಟದ, ಎಸ್ ಇಟ್ಸ್ ಈಸ್ ಅ ವೆರಿ ಕಂಫರ್ಟೇಬಲ್, ಇಟ್ಸ್ ಅ ಸೇಫೆಸ್ಟ್ ಪ್ಲೇಸ್. ಎಸ್, ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಸರಿಂಗ್, ಅದು ನನಗೆ ಯೋಗ್ಯವಾಗಿರೋದು. ಆ ಬೆಂಚ್ ಕೆಳಗೆ ನಾನು ಸೇಫಾಗಿ ಇರ್ತೀನಿ ಅಂತಕ್ಕಂಥದ್ದನ್ನು ಫೀಲನ್ನು ವ್ಯಕ್ತಪಡಿಸಿದ್ದಾನೆ. ದೆನ್ he shut his eyes tight and encased himself in his blanket once again, and unknown to himself he fell asleep. And in sleep he was racked with a tigers, with a nightmares. A tiger was chasing him. His feet stuck to the ground. ಇಲ್ಲಿ ಸಂಪೂರ್ಣ ಏನಿದೆ, ಈ ಶಟ್ ಹಿಸ್ ಐಸ್, ಅವನ ಕಣ್ಣುಗಳನ್ನು ಸಂಪೂರ್ಣವಾಗಿ ಮುಸ್ತಾನೆ. ಎನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಈಸ್ ಅ ಬ್ಲ್ಯಾಂಕೆಟನ್ನು ಹೊದ್ಕೋತಾನೆ ತುಂಬ. ಎಸ್, ಒನ್ಸ್ ಅಗೇನ್ ಆ್ಯಂಡ್ ಅನ್ನೋನ್ ಟು ಹಿಮ್ಸೆಲ್ಫ್ ಹಿ ಫೆಲ್ ಅಸ್ಲೀಪ್, ನಿದ್ರೆಗೆ ಜಾರ್ತಾನೆ. ಆ್ಯಂಡ್ ಇನ್ ಸ್ಲೀಪ್ ಹಿ ವಾಸ್ ರ್ಯಾಕ್ಡ್ ವಿತ್ ಅ ನೈಟ್ಮೇರ್ಸ್. ಸಡನ್ನಾಗಿ ಅವನು ಏನಾಗ್ತಾನೆ, ನಿದ್ದೆಯನ್ನು ಹೆಚ್ಚಾಗ್ತಾನೆ. ನೈಟ್ ಮೇರ್ ಅಂದ್ರೆ ಇಲ್ಲ, ರಾತ್ರಿ ಒಂದು ಕನಸು ಏನಾಗೋದು, ಬ್ರೋಕ್ ಆಗೋದ್ರಿ, ಏನೋ ಒಂದು ಕೆಟ್ಟ ಕನಸುಗಳು ಸಡನ್ನಾಗಿ ಹೇಳೋದು. ಸೊ ಇಲ್ಲಿ ಅ ಟೈಗರ್ ವಾಸ್ ಚೇಸಿಂಗ್, ಅವನ ಕನಸಿನಲ್ಲಿ ಏನಾಗ್ತಾ ಇದೆ, ಅ ಟೈಗರ್ ವಾಸ್ ಚೇಸಿಂಗ್, ಒಂದು ಹುಲಿ ಅವನನ್ನು ಚೇಸ್ ಮಾಡ್ತಾ ಇದೆ. ಹಿಸ್ ಫೀಟ್ ಸ್ಟಕ್ ಟು ದಿ ಗ್ರೌಂಡ್, ಹಿ ಡಿಡ್ಂಟ್ ಮೂವ್, ಹಿ ವಾಸ್ ಎ ಸ್ಟನ್, ಹಿ ವಾಸ್ ಸ್ಟಾಗ್ನೆಂಟ್, he couldn't move it. ಅವನಿಗೆ ಓಡಲಿಕ್ಕೆ ಆಗ್ತಾ ಇಲ್ಲ, ನೆಲಕ್ಕೆ ಅಲ್ಲೇ ಓಡ್ತಾ ಇದ್ದಾನೆ. ಬಟ್ ಟೈಗರ್ ಏನು ಮಾಡ್ತಾ ಇದೆ, ಚೇಸ್ ಮಾಡ್ತಾ ಇದೆ ಅನ್ನೋದನ್ನ ಇಲ್ಲಿ ಕನಸು ಕಾಣ್ತಾ ಇದ್ದಾನೆ. ನೈಟ್ ಮೇರ್ ಅನ್ನೋದು ಏನಾಗ್ತದೆ, ಗಿವ್ ಒನ್ ವರ್ಡ್ ಆಗ್ತದೆ, ಅದನ್ನು ನೋಡ್ಕೊರಿ. ಎಸ್, he desperately tried to escape, but his feet could not move. The tiger was at his back and he could hear its claws scratch the ground. So ಇಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡಿ. ಎಸ್, ಸ್ಕ್ರಾಚ್ and then a loud touch. ಡೆಸ್ಪರೇಟ್ಲಿ, ಹತಾಶ ಭಾವನೆಯಿಂದ ಅವನು ಏನು ಮಾಡ್ತಾ ಇದ್ದಾನೆ, he tried to escape from a tiger. ಆ ಒಂದು ಹುಲಿಯಿಂದ ತಪ್ಪಿಸ್ಕೊಳ್ಬೇಕಂತ ಅವನು ಏನು ಮಾಡ್ತಿದ್ದಾನೆ, ಹಿ ಟ್ರೈಡ್ ಟು ಎಸ್ಕೇಪ್ಸ್, ಅದರಿಂದ ಪ್ರಯತ್ನ ಮಾಡ್ತಿದ್ದಾನೆ. ಬಟ್ ಇಸ್ ಫೀಟ್ ವುಡ್ ನಾಟ್ ಮೂವ್, ಆದರೆ ಅವನ ಕಾಲುಗಳು ಮುಂದಿಡಲಿಕ್ಕೆ ಆಗ್ತಾ ಇಲ್ಲ. ದ ಟೈಗರ್ ವಾಸ್ ಎಟ್ ಇಸ್ ಅ ಬ್ಯಾಕ್, ಆ ಟೈಗರ್ ಅವನ ಹಿಂದ್ಗಡೆನೇ ಇದೆ. ಆ್ಯಂಡ್ ಹೀ ಕುಡ್ ಹಿಯರ್ ಇಸ್ ಅ ಕ್ಲಾಸ್ ಸ್ಕ್ರಾಚ್ ದ ಗ್ರೌಂಡ್. ಆ ಒಂದು ಹುಲಿ ಏನು ಮಾಡ್ತಾ ಇದೆ, ಜೋರಾಗಿ ನೆಲವನ್ನು ಸ್ಕ್ರಾಚ್ ಮಾಡ್ತಾ ಇದೆ. ಸೊ ಅಂಡ್ ಲೌಡ್, ಜೋರಾಗಿ ಭಯಗೆ ಒಳಗಾಗಿದ್ದಾನೆ. ದೆನ್ ಆಫ್ಟರ್ ದಟ್ Swami tried to open his eyes, but his eyelids could not open. And the nightmare continued.
It threatened to continue forever. Swami groaned in despair. Yes, he tried to open his eyes. ಸ್ವಾಮಿ ತನ್ನ ಕಣ್ಣುಗಳನ್ನು ತೆಗಿಬೇಕಂತ ಬಯಸಿದ್ದಾನೆ, ಪ್ರಯತ್ನ ಮಾಡ್ತಿದ್ದಾನೆ. ಎಸ್, ಬಟ್ ಈಸ್ ಐಲೆಟ್ಸ್ ಕುಡ್ ನಾಟ್ ಓಪನ್. ಅವನ ಕಣ್ಣುಗಳು ಓಪನ್ ಆಗ್ತಾ ಇಲ್ಲ. ಆ್ಯಂಡ್ ದ ನೈಟ್ ಮೇರ್ ಕಂಟಿನ್ಯೂ. ಹಾಗೇ ರಾತ್ರಿ ಕನಸನ್ನು ಕಾಣ್ತಿದ್ದಾನೆ. ಇಟ್ ಥ್ರೆಟನ್ ಟು ಕಂಟಿನ್ಯೂ. ಭಯಕ್ಕೆ ಒಳಗಾಗಿದ್ದಾನೆ. ಸ್ವಾಮಿ ಗ್ರೋಂಡ್ ಇನ್ ಡೆಸ್ಪೇರ್. ಅತಿ ಹತಾಶ ಭಾವನೆಯಿಂದ ಮಲಗಿದ್ದಲ್ಲೇ ಅವನು ಏನು ಮಾಡ್ತಿದ್ದಾನೆ? ಈ ಗ್ರೋಂಡ್ ಇಟ್, ನರಳೋದ್ರಿ. ಗ್ರೌಂಡ್ ಮೀನ್ಸ್ ನರಳಿಕೆ ಅಂತ ಕರಿತೀವಿ. ಅವನು ನರಳುತ್ತಾ ಇದ್ದಾನೆ. ವಿತ್ ಎ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ ಹಿಸ್ ಐಸ್. ಪ್ರಯತ್ನವನ್ನು ಮಾಡಿ ಅವನು ಏನು ಮಾಡ್ತಾನೆ? ತನ್ನ ಕಣ್ಣುಗಳನ್ನು ಓಪನ್ ಮಾಡ್ತಾನೆ. ಹಿ ಪುಟ್ ಹಿಸ್ ಹ್ಯಾಂಡ್ ಔಟ್ ಟು ಫೀಲ್ ಹಿಸ್ ಗ್ರಾನೀಸ್ ಪ್ರೆಸೆನ್ಸ್ at his side as was his habit, but he only touched the wooden leg of the bench, and his lonely state came back to him. He sweated with fright, and now what was this rustling? He moved to the edge of the bench and stared into the darkness. ಇಲ್ಲಿ ಏನಾಗ್ತದೆ? with a desperate effort he opened eyes. ತನ್ನ ಕಣ್ಣುಗಳನ್ನು ತೆಗಿತಾನೆ ರೀ ನಿಧಿಗಣ್ಣಿಂದ. he put his hand out of feel his granny's presence. ನಿಧಿಗಣ್ಣದಲ್ಲಿ ಏನಾಗ್ಬಿಟ್ಟದ ಅವನಿಗೆ? ನಮ್ಮ ಅಜ್ಜಿನೇ ನನ್ನ ಹತ್ತಿರ ಬಂದಿದ್ದಾಳೆ ಅಂತಕ್ಕಂಥದ್ದು ಅವನಿಗೆ ಏನಾಗ್ತಾ ಇದೆ? ಅಲ್ಲಿ ಒಂದು ಮನವರಿಕೆ ಆಗಿದೆ. ಸೊ ಅಟ್ ಇಸ್ ಸೈಡ್ ಆಸ್ ಗೋಸ್ ಇಸ್ ಅ ಹ್ಯಾಬಿಟ್. ಯಾಕಂದರೆ ಪ್ರತಿದಿನವೂ ತನ್ನ ಅಜ್ಜಿಯ ಪಕ್ಕ ಮಲಗಿರ್ತಕ್ಕಂಥ ಒಂದು ಹ್ಯಾಬಿಟ್ ಇತ್ತು ಅವನಿಗೆ. ಸೊ ಬಟ್ ಈ ಓನ್ಲಿ ಟಚ್ಡ್ ದ ವುಡನ್ ಲೆಗ್. ಆ ಕಟ್ಟಿಗೆ ಕಾಲನ್ನು ಅವನು ಹಿಡಿದಿರ್ತಾನೆ ರೀ. ಅದನ್ನೇ ಭಾವಿಸಿರ್ತಾನೆ, ನನ್ನ ಅಜ್ಜಿನೇ ಇದ್ದಾಳೆ ಅಂತ ಭಾವಿಸ್ತಾನೆ. ಆಫ್ ದ ಬೆಂಚ್ ಆ್ಯಂಡ್ ಈಸ್ ಅ ಲೋನ್ಲಿ. ಏಕಾಂಗಿಯಾಗಿದ್ದಾನೆ. ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್. ಈ ಸ್ವೆಟೆಡ್ ವಿತ್ ಅ ಫ್ರೈಟ್ಸ್. ಬೆವರಿನಿಂದ ಸಂಪೂರ್ಣವಾಗಿ ಏನಾಗಿದ್ದಾನೆ ಅವ? ಭಯಕ್ಕೆ ಬೆವತು ಹೋಗಿದ್ದಾನೆ. ಆ್ಯಂಡ್ ನೌ ವಾಟ್ ವಾಸ್ ದಿಸ್ ರಿಸಲಿಂಗ್? ಅದರಿಂದ ಏನಾಯ್ತು ಅಲ್ಲಿ ಪರಿಣಾಮ? ಈ ಮೂವ್ ಟು ದ ಎಡ್ಜ್ ಆಫ್ ದ ಬೆಂಚ್ ಆ್ಯಂಡ್ ಸ್ಟೇಡ್ ಇನ್ ಟು ದ ಡಾರ್ಕ್ನೆಸ್. ಆ ಕತ್ತಲೆಯಲ್ಲಿ ಹೋಗಿ ಏನು ಮಾಡ್ತಾನೆ? ಆ ವುಡನ್ ಸ್ಟೇರ್ಸ್ ಏನಿದೆ ಅದ್ರ ಹತ್ತಿರ ಹೋಗಿ ನಿಲ್ತಾನೆ. ಎಸ್, ಈ ಲೈಕ್ ದಟ್ ವುಡನ್ ಸ್ಟೇರ್ಸ್ ಅಂತ ಅಲ್ಲೇ ಸಿಟ್ ಡೌನ್ ಆಗಿದ್ದಾನೆ, ಮಲಗಿದ್ದಾನೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಯಾರೋ ಒಬ್ಬರಲ್ಲಿ ಬಂದ ಹಾಗೆ ಫೀಲ್ ಆಗ್ತದೆ. ಈ ಲೇ ಗೇಜಿಂಗ್. ಅವನೇನು ಮಾಡ್ತಾನೆ? ಅಲ್ಲೇ ಮಲಗಿ ಈ ಲೇ ಮೀನ್ಸ್ ಸ್ಲೀಪ್, ಮಲಗಿದ್ದಾನೆ. ಈ ಲೇ ಗೇಜಿಂಗ್ ಆಟ್ ಇಟ್ ಇನ್ ಹಾರರ್. ಆ ಭಯಂಕರವಾಗಿರ್ತಕ್ಕಂಥ ದೃಶ್ಯವನ್ನು ನೋಡ್ತಿದ್ದಾನೆ. ಹೀಸ್ ಎಂಡ್ ಹ್ಯಾಡ್ ಕಮ್. ಅಯ್ಯೋ, ನಾನು ಸತ್ತೇ ಹೋದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಯಾಕೆ? ದೇವ್ ಬಂತಂತ ಅವನಿಗೆ ಗಾಬರಿ ಆಗ್ಯದ. ಹಿ ರಿಯಲೈಸ್ಡ್. ಅವನಲ್ಲಿ ಅವನು ಏನು ಮಾಡ್ತಾನೆ? ರಿಯಲೈಸ್ ಮಾಡ್ಕೋತಾನೆ ದ್ಯಾಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ, ಎಸ್ ಡೆಫಿನೆಟ್ಲಿ ದೇರ್ ಈಸ್ ಅ ಡೆವಿಲ್. ಎಸ್, ದೇವ್ ಬಂತು ಅಂತ ಅನ್ಕೊಂಡ್ಬಿಡ್ತಾನೆ ಅವನು. ಫುಲ್ ಹಿಮ್ ಔಟ್ ಆ್ಯಂಡ್ ಕ್ಲಿಯರ್ ಹಿಮ್ ಆ್ಯಂಡ್ ಸೋ ವೈ ಶುಡ್ ಹಿ ವೇಟ್. ಏನು ಮಾಡ್ತಾನೆ? ಪ್ರೆಸೆಂಟ್ಲಿ ಫುಲ್ ಹಿಮ್ ಔಟ್. ಅವನನ್ನು ಜೋರಾಗಿ ಎಳೆದುಕೊಂಡು ನನ್ನ ತೆಗೆದುಕೊಂಡು ಹೋಗ್ತದ ಅಂತ ಸ್ವಾಮಿ ತಿಳ್ಕೊಂಡಿದ್ದಾನೆ. ಬಟ್ ಅಲ್ಲಿ ಬಂದಿದ್ದ ವ್ಯಕ್ತಿ ಯಾರಿದ್ದಾನೆ? ತೀಪ್ ಬಂದಿರ್ತಾನೆ. ದೆನ್ ಎಸ್, ಆಸ್ ಇಟ್ ಕೇಮ್ ನಿಯರ್ he crawled out from under the bench, hugged it with all his might, and used his teeth on it like a mortal weapon. Yes, the Swami crawled under the bench. ಆ ಬೆಂಚ್ನಿಂದ ಅವನು ಏನಾಗ್ತಾನೆ? ಹಾಗೆ ತೆಗೆದುಕೊಂಡು ಮುಂದೆ ಹೋಗ್ತಾನೆ. hugged it with all his might. ಜೋರಾಗಿ ಆ ವ್ಯಕ್ತಿಯನ್ನು ಅವನು ಏನು ಮಾಡಿಬಿಡ್ತಾನೆ? ತನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿಯಲ್ಲಿ ಅವನು ಉಪಯೋಗಿಸಿ ಏನು ಮಾಡ್ತಾನೆ? ಈ hugged it. ಅವನನ್ನು ಜೋರಾಗಿ ಹಿಡಿತಾನೆ. ಆ್ಯಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್ ಲೈಕ್ ಅ ಮಾರ್ಟಲ್ ವೆಫನ್. ಇಲ್ಲಿ ಮಾರ್ಟಲ್ ವೆಫನ್ ಅನ್ನೋದು ಏನದ ರೀ? ಇಟ್ಸ್ ಎ ಕಾಲೊಕೇಶನ್ಸ್. ಮಾರ್ಟಲ್ ವೆಫನ್. ಸೊ ಅವನೇನು ಮಾಡ್ತಾನೆ? ತನ್ನ ಹಲ್ಲುಗಳನ್ನು ಉಪಯೋಗಿಸಿ ಅವನನ್ನು ಜೋರಾಗಿ ಕಚ್ಚಿಬಿಡ್ತಾನೆ. ಸೊ ದೆನ್ ಅಯ್ಯೋ, something has bitten me. A thief shouted. He was screaming. ಜೋರಾಗಿ ಕೂಗ್ತಾನೆ. ಏನಂತ? ಅಯ್ಯೋ,
ಸಮಥಿಂಗ್ ವಾಸ್ ಬಿಟನ್ ಮೀ, ಅಯ್ಯೋ ನನ್ನನ್ನು ಯಾರೋ ಕಚ್ಚಿಬಿಟ್ರು ಅಂತ ಜೋರಾಗಿ ಕೂಗ್ತಾನೆ. ಸೊ ದೆನ್ went forth an agonized thundering cry and was followed by a heavy tumbling and falling amidst furniture. In a moment, father, cook and servant came in carrying a light. When a thief was screaming, ಜೋರಾಗಿ ಏನು ಕೂಗ್ತಾನೆ, ಎಸ್ ವೆಂಟ್ ಫೋರ್ತ್ ಅನ್ ಅಗೋನೈಸಿಂಗ್, ನೋವಿನಿಂದ ಅವನು ಏನು ಮಾಡ್ತಾನೆ, ಥಂಡರಿಂಗ್ ಕ್ರೈ, ಜೋರಾಗಿ ಹೇಳ್ತಾ, ವಾಸ್ ಫಾಲೋಡ್ ಬೈ ಹೆವಿ ಟಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ amidst ಫರ್ನಿಚರ್. ಆ ಎರಡು ಫರ್ನಿಚರ್ಸ್ಗಳ ಮಧ್ಯೆ ಏನಾಗ್ತಾನೆ, ಜೋರಾಗಿ ದಪ್ಪ ಅಂತ ಬೀಳ್ತಾನೆ. ಇನ್ ಅ ಮೂಮೆಂಟ್ ಫಾದರ್, ಆ ಸಮಯದಲ್ಲಿ ಇವನ ತಂದೆ, ಸ್ವಾಮಿಯ ತಂದೆ, ಕುಕ್ ಅವನ ಮನೆಗೆ ಭಟ್ಟ, ಆ್ಯಂಡ್ ಸರ್ವಂಟ್ ಕೇಮ್ ಇನ್ ಕ್ಯಾರಿಂಗ್ ಲೈಟ್ಸ್. ಆ ಕತ್ತಲೆಯಲ್ಲಿ ಅವ್ರು ಏನು ಮಾಡ್ತಾರೆ, ಬೆಳಕನ್ನು ತೆಗೆದುಕೊಂಡು, ದೀಪವನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ಏನಾಗ್ಯದ ಅಂತೇಳಿ ಎಲ್ಲರೂ ಓಡಿ ಬರ್ತಾರೆ. ದೆನ್ ಎಸ್ ಆ್ಯಂಡ್ ಆಲ್ ತ್ರೀ ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್ನನ್ನ ಏನು ಮಾಡ್ತಾರೆ, ದೇ ಆರ್ ಕಾಟೇಜ್, ಅವನನ್ನು ಹಿಡಿತಾರೆ. ಲೇ ಅಮಿಡಸ್ ಫರ್ನಿಚರ್ ವಿತ್ ಬ್ಲೀಡಿಂಗ್ ಆ್ಯಂಕಲ್, ಅವನ ಮೊಣಕಾಲಕ್ಕೆ ಗಾಯ ಇರ್ತದೆ. ಸ್ವಾಮಿ ಏನು ಮಾಡಿರ್ತಾನೆ, ಅವನನ್ನು ಜೋರಾಗಿ ಬಿಗಿದಪ್ಪಿ ಅವನ ಮೊಣಕಾಲನ್ನು ಕಚ್ಚಿಬಿಟ್ಟಿರ್ತಾನೆ. ಸೊ ಆ ಒಂದು ಕಾರಣದಿಂದ ಅವನು ಬ್ಲೀಡ್ ಆಗ್ತಿರ್ತದೆ. ಆ ವ್ಯಕ್ತಿಯನ್ನು ಇವರು ಏನು ಮಾಡ್ತಾರೆ, ದೇ ಆರ್ ಕಾಟ್ ಇಟ್, ಎಸ್ ಕ್ಯಾಚ್ ಮಾಡ್ತಾರೆ ಆ ಥೀಪ್ನನ್ನು. ಎಸ್ ಕಂಗ್ರ್ಯಾಚುಲೇಷನ್ಸ್ ವೇರ್ ಶವರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ ವೆನ್ he caught the thief. His classmates looked at him with respect and his teacher patted his back. The headmaster said that he was a true scout. True scout ಅಂತಕ್ಕಂಥದ್ದು ಗಿವನ್ ವರ್ಡ್ ಅದ, ಅದನ್ನ ಅಂಡರ್ಲೈನ್ ಮಾಡ್ಕೊರಿ. ನೆಕ್ಸ್ಟ್ ಥೀಪನ್ನು ಹಿಡಿದ ಮೇಲೆ ಏನಾಗ್ತದೆ ರೀ, ಮಾರನೇ ದಿನ ಅವರ ಶಾಲೆ ಏನಾಗ್ತದೆ, ಕಂಗ್ರ್ಯಾಚುಲೇಷನ್ಸ್ ವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ. ಶಾಲೆಯಲ್ಲಿ ಅವನಿಗೆ ಏನಾಗ್ತದೆ, ಶುಭಾಶಯಗಳ ಮಹಾಪೂರ ಹರಿದು ಬರ್ತದೆ. ಈಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್ಸ್. ಅವನ ಸಹ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅವನ ಸಹ ಗೆಳೆಯರು ಅವನನ್ನು ಏನು ಮಾಡ್ತಾರೆ, ದೇ ಲುಕ್ಡ್ ಲೈಕ್ ಅ ವೆರಿ ರೆಸ್ಪೆಕ್ಟ್ಫುಲ್ ಪರ್ಸನ್, ಒಬ್ಬ ಗೌರವ ವ್ಯಕ್ತಿಯನ್ನಾಗಿ ಅವನನ್ನು ಕಾಣ್ತಾರೆ. ಎಸ್ ಈಸ್ ಅ ಟೀಚರ್ ಫ್ಯಾಟೆಡ್ ಈಸ್ ಅ ಬ್ಯಾಕ್. ಅವರ ಶಿಕ್ಷಕರು ಏನು ಮಾಡ್ತಾರೆ, ಅವನ ಬೆನ್ನು ತಟ್ಟಿ ಚಪ್ಪರಿಸಿ ಅವನಿಗೆ ಶಬಾಷ್ಗಿರಿಯನ್ನು ಕೊಡ್ತಾರೆ. ಎಸ್ ದ ಹೆಡ್ ಮಾಸ್ಟರ್ ಸೇಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ನೀನು ಒಬ್ಬ ಉತ್ತಮವಾಗಿರ್ತಕ್ಕಂಥ ಹುಡುಗ ಅಂತಕ್ಕಂಥ ಒಂದು ಪ್ರಶಂಸೆಯನ್ನು ಅವನಿಗೆ ವ್ಯಕ್ತಪಡಿಸ್ತಾರೆ. ದೆನ್ ಸ್ವಾಮಿ ಹ್ಯಾಡ್ ಬೀಟನ್ into the flesh of one of the most notorious house breakers. ಹೌಸ್ ಬ್ರೇಕರ್ ಅನ್ನೋದು ಗಿವನ್ ವರ್ಡ್ ಬರ್ತದೆ, ದೆನ್ ಕೊಲೊಕೇಶನ್ ಕೂಡ ಬರ್ತದೆ, ಅದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, Swami had bitten in the flesh of one of the most notorious house breaker. ಹೌಸ್ ಬ್ರೇಕರ್ ಅಂದರೆ ದರೋಡೆಗೋರ, ಮನೆಯನ್ನು ತುಡುಗು ಮಾಡತಕ್ಕಂಥ ವ್ಯಕ್ತಿ. ಎಸ್ ಅವನನ್ನು ಏನು ಮಾಡ್ತಾರೆ ಇವರು ಕಾಟ್ ಮಾಡಿದ ಮೇಲೆ ಆಫ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ದ ಪೊಲೀಸ್ ವೇರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಆ ವ್ಯಕ್ತಿಯನ್ನು ಹಿಡಿದಿದ್ದಕ್ಕೆ ಅವನಿಗೆ ಏನು ಮಾಡ್ತಾರೆ, ಕೃತಜ್ಞತೆಯನ್ನು ಹೇಳ್ತಾರೆ. ದ ಇನ್ಸ್ಪೆಕ್ಟರ್ ಸೇಜ್, ಇನ್ಸ್ಪೆಕ್ಟರ್ ಹೇಳ್ತಾನೆ, ಏನಂತ ಹೇಳ್ತಾರೆ ನೋಡಿ, ಎಸ್ ದೇ ಆರ್ ಕಾಟ್. Yes, the inspector said, why don't you join the police when you are grounded? ನೀನು ಬೆಳೆದು ದೊಡ್ಡವನಾದ್ಮೇಲೆ ಯಾಕೆ ಪೊಲೀಸ್ ವೃತ್ತಿಗೆ ನೀನು ಸೇರಬಹುದಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಎಸ್ ಸ್ವಾಮಿ ರಿಪ್ಲೈಡ್ ಇಟ್. ಸ್ವಾಮಿ ರಿಪ್ಲೈಡ್ ಮಾಡ್ತಾನೆ ಏನಂತ, ಸ್ವಾಮಿ ಸೆಡ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್, ಅತಿ ನಮ್ರತೆಯಿಂದ ಹೇಳ್ತಾನೆ ಏನಂತ, ದೋ he had quite made up his mind to be an engine driver. Yes, a Swami very interested in these fields, like that engine driver, railway guard, or a bus conductor later in life. ಅಂದರೆ
ತನ್ನ ಜೀವನದಲ್ಲಿ ಅವನು ಏನಾಗಬೇಕಂತ ಬಯಸಿರ್ತಾನೆ? ಎಂಜಿನ್ ಡ್ರೈವರ್ ಆಗಬೇಕಂತ ಬಯಸ್ತಾನೆ, ಅಥವಾ ರೈಲ್ವೆ ಗಾರ್ಡ್ ಆಗಬೇಕಂತ ಬಯಸ್ತಾನೆ, ದೆನ್ ಎ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್. ಈ ರೀತಿ 3 ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಬೇಕಂತಕ್ಕಂಥ ಒಂದು ಆಸೆಯನ್ನು ಸ್ವಾಮಿ ಹೊಂದಿರ್ತಾನೆ. ಇದನ್ನು ಎಕ್ಸ್ಪ್ರೆಷನ್ ಮಾಡ್ತಾನೆ ಆ ಒಂದು ಪೊಲೀಸ್ ಮುಂದೆ. ಓಕೆ, ದೆನ್ when he returned home from the club that night, father asked, ಕ್ಲಬ್ನಿಂದ ನೈಟ್ ರಿಟರ್ನ್ ಆದ ನಂತರ ಅವರ ತಂದೆ ಹೇಳ್ತಾರೆ ಏನಂತ? ಫಾದರ್ ಆಸ್ಕ್ಸ್, ವೇರ್ ಇಸ್ ದ ಬಾಯ್? ಹಿ ಈಸ್ ಅಸ್ಲೀಪ್ ಆಲ್ರೆಡಿ. ಅವನು ಎಲ್ಲಿದ್ದಾನೆ? ಆಲ್ರೆಡಿ ಈಗ ಬೇಗನೆ ಮಲಗಿಬಿಟ್ಟಿದ್ದಾನೆ ಅವನು ಅಂತ ಪ್ರಶ್ನೆ ಮಾಡ್ತಾರೆ. ಎಸ್, he didn't have a wink of sleep the whole of last night. ಇಂದಿನ ರಾತ್ರಿ ಪಾಪ ನನ್ನ ಮಗ ಬಹಳಷ್ಟು ನಿದ್ದೆನೇ ಮಾಡಿಲ್ಲ. said his mother. ಅವಳ ತಾಯಿ ಹೇಳ್ತಾಳೆ, ಎಸ್, ಅವನು ಚೆನ್ನಾಗಿ ನಿದ್ರೇನೇ ಮಾಡಿಲ್ಲ, ನೀವು ಅವನನ್ನು ಹೀಗೆ ಆಲ್ರೆಡಿ ಎಲ್ಲಿ ಹೋದ ಅಂತ ನೀವು ಪ್ರಶ್ನೆ ಮಾಡ್ತಿದ್ದೀರಲ್ಲ ಅಂತ ಹೇಳ್ತಾರೆ. ವೇರ್ ಈಸ್ ಸ್ಲೀಪಿಂಗ್? ಅವನು ಎಲ್ಲೇ ಮಲಗಿದ್ದಾನೆ ಅಂತ ಕೇಳ್ತಾರೆ ಅವ್ರ ತಂದೆ. ಇನ್ ಈಸ್ ಯೂಶುವಲ್ ಪ್ಲೇಸ್, ಸಾಮಾನ್ಯವಾಗಿ ಅವನು ಮಲಗತಕ್ಕಂಥ ಸ್ಥಳ ಯಾವುದ್ರಿ? ಎಸ್, ಸ್ವಾಮಿ ಆಲ್ವೇಸ್ ಸ್ಲೀಪಿಂಗ್ ಬಿಸೈಡ್ ಹೀಸ್ ಗ್ರ್ಯಾಂಡ್ ಮದರ್ ಸೆಡ್ ಕ್ಯಾಶುಯಲಿ. ಸಾಮಾನ್ಯವಾಗಿ ಹೇಳ್ತಾರೆ ಅವ್ರ ತಾಯಿ, ಈ ವೆಂಟ್ ಟು ಬೆಡ್ 7:30, 7:30ಕ್ಕೆ ಅವನು ಏನಾಗಿದ್ದಾನೆ ಮಲಗಲಿಕ್ಕೆ ಹೋಗಿದ್ದಾನೆ ಅಂತಕ್ಕಂಥದ್ದನ್ನು ಅವನ ತಾಯಿಯಲ್ಲೇ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್, ಸ್ಲೀಪಿಂಗ್ ಡಿಸೈಡ್ ಇಸ್ ಗ್ರ್ಯಾಂಡ್ ಅಗೈನ್ ಫಾದರ್ ಸೈಡ್. ಮತ್ತೆ ಅವರ ಅಜ್ಜಿ ಹತ್ರ ಹೋದ. ನೋ ವಂಡರ್ ಹಿ ವಾಂಟೆಡ್ ಟು ಬಿ asleep before I could return home. Clever boy. ಹೇಳ್ತಾನೆ, ನೋ ವಂಡರ್ ಹಿ ವಾಂಟೆಡ್ ಟು ಬಿ asleep before I could return home. ನಾನು ಮನೆಗೆ ಬರುವುದರಿಂದ ಮುಂಚಿತವಾಗಿ ಅವನು ಏನಾಗಿದ್ದಾನೆ? ನೋ ವಂಡರ್, ನನಗೇನು ಆಶ್ಚರ್ಯ ಏನಿಲ್ಲ, ಹೋಗಿ ಮಲಗಲಿ ಬಿಡು ಅಂತೇಳಿ ಅವನು ಏನು ಮಾಡ್ತಾನೆ? ಜಾಣ ಹುಡುಗ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ತಾರೆ. asleep before I could return home. Yes, mother lost her temper. ತನ್ನ ಸಿಟ್ಟನ್ನು ಕಳೆದುಕೊಳ್ತಾಳೆ ಅವರ ತಾಯಿ. ಮತ್ತೆ ಏನಂತ ಹೇಳ್ತಾರೆ? ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಅವನು ತನಗೆ ಇಷ್ಟ ಬಂದಂಥ ಸ್ಥಳಗಳಿಗೆ ಹೋಗಿ ಮಲಗಲಿ ಅಂತ ಅವಳ ತಾಯಿ ಹೇಳ್ತಾಳೆ. ಯು ನೀಡಂಟ್ ರಿಸ್ಕ್ ಈಸ್ ಅ ಲೈಫ್ ಅಗೇನ್. ಮತ್ತೆ ಅವನ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸ್ಕನ್ನು ನೀವು ನೀಡಬೇಡಿ ಅಂತ ಅವನ ತಾಯಿ ಹೇಳ್ತಿದ್ದಾಳೆ. ಸೊ ದೆನ್ ನೆಕ್ಸ್ಟ್, ಫಾದರ್ mumbled as he went into a change. ಹಾಗೆ ಗೊಣಗುತ್ತಾ ಅವ್ರು ಏನಾಗ್ತಾರೆ? ಹೊರಟು ಹೋಗ್ತಾರೆ. ಆಲ್ ರೈಟ್, ಮೋಲಿ ಕಾಡಲ್ ಆ್ಯಂಡ್ ಸ್ಮೈಲ್ ಹಿಮ್ ಆಸ್ ಮಚ್ ಆಸ್ ಯು ಲೈಕ್. ನೀನು ಹೇಗೆ ಹೇಳ್ತೀಯೋ ಹಾಗೆ ಇರಲಿ ಬಿಡು ಅಂತ ಹೇಳ್ತಾನೆ. ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ ವರ್ಡ್ಸ್. ಆಮೇಲೆ ನನ್ನನ್ನು ನೀವು ಬೈಲಿಕ್ಕೆ ಹೋಗಬೇಡಿ ಅಂತಕ್ಕಂಥದ್ದನ್ನು ಇಲ್ಲೇ ಹೇಳ್ತಾರೆ. ಎಸ್, ದೆನ್ spoil him as much as you like. Yes, only don't blame me afterwards. ನಂತರ ನನ್ನನ್ನು ಬೈತಕ್ಕಂಥ ಅವಶ್ಯಕತೆ ಇಲ್ಲ. ಸ್ವಾಮಿ ಫಾಲೋವಿಂಗ್ ದ ಹೋಲ್ ಕನ್ವರ್ಸೇಷನ್ ಫ್ರಾಮ್ ಅಂಡರ್ ದ ಬ್ಲ್ಯಾಂಕೆಟ್. ಇಡೀ ಹಿಂದಿನ ದಿನ ನಡೆದಿರ್ತಕ್ಕಂಥ ಎಲ್ಲ ವಿವರಣೆಯನ್ನು ತನ್ನ ಅಜ್ಜಿಯ ಜೊತೆಗೆ ಶೇರ್ ಮಾಡ್ತಿದ್ದಾನೆ. ಎಸ್, ಫೆಲ್ಟ್ ಟ್ರೆಮೆಂಡಸ್ಲಿ ರಿಲೀವ್ಡ್ ಟು ಹಿಯರ್ ದಟ್ ಹಿಸ್ ಫಾದರ್ ವಾಸ್ ಗಿವಿಂಗ್ ಹಿಮ್. ಈ ಒಂದು ಅವಕಾಶ ಸಿಕ್ಕಾಗ ನಾನೇನಾದೆ ಅಲ್ಲೇ ಪ್ರಶಂಸೆಗೆ ಒಳಗಾದೆ ಅಂತಕ್ಕಂಥದ್ದನ್ನು ಇಲ್ಲಿ ತನ್ನ ಅಜ್ಜಿಯ ಜೊತೆಗೆ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳನ್ನು ಅವನು ಏನು ಮಾಡ್ತಾ ಇದ್ದಾನೆ? ಮೇಲಕ್ಕೆ ಹಾಕ್ತಾ ಇದ್ದಾನೆ. ದೆನ್ ಸೊ ಇದಿಷ್ಟು ಏನೆಂದರೆ ಆ ಹೀರೋ ಲೆಸನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಡಿಸ್ಕ್ರೈಬ್ಡ್ ಆಗಿರ್ತಕ್ಕಂಥ ಒಂದು ವಿಷಯವನ್ನು ನಾವು ಇಲ್ಲಿ ಡಿಟೇಲಾಗಿ ನೋಡಿದ್ವಿ. ಇನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಡಿಯೋ ಕ್ಲಾಸ್ನೊಂದಿಗೆ ನಿಮ್ಮ ಜೊತೆಗೆ ನನ್ನ ಅನುಭವಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಓಕೆ, ಎಲ್ಲರಿಗೂ ಕೇಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಒಂದು
ವಿಡಿಯೋ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಎಲ್ಲರಿಗೂ.